ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಾರದ ಒಂದು ವಿಡಿಯೋ ಐಪಿಒ ಬಗ್ಗೆ. ಐಪಿಒ ಇನಿಷಿಯಲ್ ಪಬ್ಲಿಕ್ ಆಫರ್ ಬಗ್ಗೆ ಹಲವಾರು ವಿಡಿಯೋಗಳಿಗೆ ಈಗಾಗಲೇ ಮಾಡಿದ್ದೇನೆ. ಐಪಿಒ ಇನ್ವೆಸ್ಟ್ಮೆಂಟ್ ಒಂಥರ ಸೇಫ್ ಅಂಡ್ ರಿಸ್ಕ್ ಫ್ರೀ ತರ. ಸೊ ಬೇಗ ಒಂದು ಹಣ ಹಾಕಿ ಒಂದು ದುಡ್ಡು ತೆಗಿಯೋಕೆ ಒಂದು ಉತ್ತಮವಾದ ಮಾರ್ಗ ಆಗಿರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಐಪಿಒ ಇನ್ವೆಸ್ಟ್ಮೆಂಟ್ ಒಂಥರ ಲಾಟ್ರಿ ತರ. ಲಾಟ್ರಿ ಹೊಡೆದ್ರೆ ಬೇಗ ಒಂದು ದುಡ್ಡಂತೂ ಸಿಗುತ್ತೆ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಿಮಗೆ ಬೇಗ ಬೇಗ ಅಲರ್ಟ್ ಸಿಗುತ್ತೆ. ಮೇಲಾಗಿ ಒಂದು ಬೇಕಾದ ಮುಖ್ಯವಾದ ವಿಷಯಗಳು, ಈ ಒಂದು ಮಾರ್ಕೆಟ್ಗೆ ಹೇಗೆ ಇನ್ವೆಸ್ಟ್ ಮಾಡೋದ್ರಿಂದ ಹಿಡಿದು ಯಾವ್ದನ್ನ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಪ್ರಿಸೈಸ್ ಆಗಿ ಒಂದು ನಿಖರವಾಗಿ ಹೇಳಲಿಕ್ಕೆ ಈ ಚಾನಲ್ ಇರುವಂತದ್ದು. ಅದು ಮುಖ್ಯವಾಗಿ ಕನ್ನಡಿಗರಿಗೋಸ್ಕರ ಅಂತ ಮಾಡಿರುವಂತ ಚಾನಲ್. ಸೊ ಈ ವಾರದ ಒಂದು IPO ಎರಡಿದೆ ಮುಖ್ಯ. ನಾನು ನೋಡ್ತಾ ಇರ್ಬೋದು ನಿಮ್ ಮುಂದೆ ಇಲ್ಲಿ ಲಾಸ್ಟ್ ಟೈಮ್ ಹೇಳಿದೆ ನಾನು, ಈ ಗೋ ಡಿಜಿಟಲ್ ಹಾಕ್ಬಿಡಿ ಅಂತ. ಒಂದು ಮೇನ್ ಆಗಿ ಒಂದು GMP ಡೌನ್ ಆಗ್ಬಿಡುತ್ತೆ ಅಂತ. ಇನಿಷಿಯಲ್ ಲಾಸ್ಟ್ ವೀಕ್ ತೋರಿಸಿದಾಗ 15% ಇತ್ತು, ಕೊನೆಗೆ 3%. ಲಿಸ್ಟ್ ಆದಾಗ ಇನ್ನೂ ನೆಗೆಟಿವ್ ಹೋಗಂತೂ ಗ್ಯಾರಂಟಿ ಅಂತೂ ಇದೆ. ಮೇ ಬಿ ನಾಳೆ ಲಿಸ್ಟ್ ಆಗ್ಬೋದು ಅಥವಾ ನಾಡಿದ್ದು ಲಿಸ್ಟ್ ಆಗ್ಬೋದು ಇದು. ಸೊ ಇರ್ಲಿ, ಅದು ನಾನು ಮಾತಾಡಲ್ಲ ಈಗ. ಸೊ ಇನ್ನು ಯಾರು ಲಾಸ್ಟ್ ವೀಕ್ ABS ಅಪ್ಲೈ ಮಾಡಿದ್ರು, ನನಗಂತೂ ಅಲಾಟ್ ಆಗಲಿಲ್ಲ ABS ಅಂತದೆಲ್ಲ. ಸೊ ಯಾರಾದರೂ ನೋಡಿ, ಇವನ್ ಇಂಡಿಯನ್ ಎಮಲ್ಸಿಫೈರ್ ಹೇಳಿದ್ದೆ, ಇನಿಷಿಯಲಿ ತುಂಬಾ ಕಡಿಮೆ ಇತ್ತು, ಕೊನೆ ಲಿಸ್ಟಿಂಗ್ ಹತ್ರ ಆದಾಗ ಇನ್ನು GMP ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಲಾಸ್ಟ್ ದಿವಸ ತನಕ ವೆಯ್ಟ್ ಮಾಡಿ. ಒಂದು GMP ಮೋರ್ ದ್ಯಾನ್ 30% ಇದೆ ಅಂದ್ರೆ ಖಂಡಿತವಾಗ್ಲೂ ಹಾಕ್ಬೇಕಾಗತ್ತೆ. ಈ ವಾರದಲ್ಲಿ ಎರಡು ಮುಖ್ಯವಾಗಿ ಕಾಣಿಸ್ತಾ ಇದೆ ನನಗೆ ಇಲ್ಲಿ ಉಳ್ಕೊಂಡಿರೋದು. ಉಲ್ಕಾ ಎಲೆಕ್ಟ್ರಿಕಲ್ಸ್ ಮತ್ತೆ ಹರಿಓಮ್ ಆಟ ಅಂಡ್ ಸ್ಪೈಸಸ್. ಇದು ಹರಿಓಮ್ ಕಳೆದ ವಾರ ನೋಡುವಾಗ GMP ಅಷ್ಟಿರ್ಲಿಲ್ಲ. ಈಗ ಒಂದೇ ಸಲ ಒಂದು 210% ಬರ್ತಾ ಇದೆ. ಅಂದ್ರೆ 48 ರುಪೀಸ್ ಒಂದು ಸ್ಟಾಕ್ ಏನಿದೆ, ಪ್ರೈಸ್ ಬ್ಯಾಂಡ್ 48 ಇರೋದು, 101 ರೂಪಾಯಿ ತನಕ ಲಿಸ್ಟ್ ಆಗೋ ಸಾಧ್ಯತೆ ಇದೆ. ಸಾಧ್ಯತೆ ಅಂತ ಹೇಳ್ತಾ ಇರೋದು. ಸೊ ಇದ್ರದ್ದು ಒಂದು ನೋಡೋಣ. ಹರಿಓಮ್ದು ಮೇನ್ ಆಗಿ ಅಟ್ರಾಕ್ಷನ್ ಅಂತ ಅನಿಸ್ತು. ಬೇಸಿಕಲಿ ಆಟಾ ಕಂಪ್ನಿ, ಪುಡಿ ಈ ಗೋಧಿ ಹಿಟ್ಟೆಲ್ಲ ಮಾಡುವಂಥದ್ದು ಕಂಪ್ನಿ. ಇವ್ರದ್ದು ಅಷ್ಟೇನು ದೊಡ್ಡದಿಲ್ಲ. ಮೇನ್ ಆಗಿ ಇವ್ರು ರೈಸ್ ಮಾಡ್ತಿರೋದು ಬರೀ 5,500 ಕೋಟಿ ಅಷ್ಟೇ. ಸಣ್ಣದು ಒಂದು SME. ಸೊ 48 ರುಪೀಸ್ದು ಒಂದು 3000 ಶೇರ್ಸ್ ಅವತ್ತೇ ತಗೊಂಡು ಒಂದು 10 ಗಂಟೆ ಒಳಗೆ ಲಿಸ್ಟ್ ಆಗಿದ್ದ ದಿವಸ. ಇದು ಲಿಸ್ಟ್ ಆಗ್ತಿದ್ದಂಗೆ ಇಮಿಡಿಯೇಟ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆದಷ್ಟು ನೀವು ಒಂದು GMPದು ಒಂದು 20% ಕಮ್ಮಿ ಇಟ್ಟರು ಪರವಾಗಿಲ್ಲ. 210ಗೆ ನೀವು ಪ್ಲಸ್ ಹೋದ್ರೂ ಚಿಂತೆ ಮಾಡೋ ಅಗತ್ಯ ಇಲ್ಲ, ನೆಗೆಟಿವ್ ಹೋದ್ರೂ ಚಿಂತೆ ಮಾಡೋ ಅಗತ್ಯ ಇಲ್ಲ. ಯಾಕಂದ್ರೆ ಪ್ಲಸ್ ಮೈನಸ್ ಹೋಗೋದು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಈ IPO ಅಲ್ಲಿ ಕೆಲವು ಸಲ ಪಾಸಿಟಿವ್ ಬೇಗ ಹೋಗ್ಬಿಡುತ್ತೆ, ಹಂಗೆ ನೆಗೆಟಿವ್ ಬರುತ್ತೆ. ಇಂಡಿಜಿನು ಸಹಿತ ಹೀಗೆ ಆಯಿತು ಆಕ್ಚುಲಿ. ಇಮಿಡಿಯೇಟ್ ಆಗಿ ಒಂದು 600 ಲಿಸ್ಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದು, ಒಂದು ಕಡಿಮೆ ಬೆಲೆಗೆ ಒಂದು ಲಿಸ್ಟ್ ಆಗಿದ್ದು 675 ಹಂಗೆಲ್ಲ ಲಿಸ್ಟ್ ಆಗುವಂಥದ್ದು ಎಕ್ಸ್ಪೆಕ್ಟೆಡ್ ಇದ್ದಿದ್ದು. 600ಗೆ ಲಿಸ್ಟ್ ಆಯಿತು, ಕೊನೆಗೆ 579 ಹಂಗೆಲ್ಲ ಮಾರ್ಕೊಳೋ ಅಗತ್ಯ ಬಂತು ನನಗೆ. ಮೀನ್ಸ್ ಇಟ್ಸ್ ಎ ಫ್ಯಾಕ್ಷನ್ ಆಫ್ ಸೆಕೆಂಡ್ ಆಕ್ಚುಲಿ. ವಿತಿನ್ 5-10 ಸೆಕೆಂಡಲ್ಲೇ ಒಂದು 30-50 ರುಪೀಸ್ ಈ ಥರ ಎಲ್ಲ ಬಿದ್ದು ಬಿಡುತ್ತೆ. ತೀರಾ ಇನ್ನು ಕಾಯ್ತಾ ಇರ್ತಾರೆ, ಮೇಲ್ ಬರುತ್ತೆ ಅಂತ ಕಾಯ್ತಾ ಕೂತ್ರೆ ಇನ್ನೂ ಕೆಳಗೆ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು IPOದಲ್ಲಿ ಅದೊಂದು ನೀವು ಅಲರ್ಟ್ ಆಗಿರಬೇಕು. 10 ಗಂಟೆಗೆ ಅವತ್ತು ಲಿಸ್ಟಿಂಗ್ ದಿವಸನೇ ಒಂದು ಸೇಲ್ ಮಾಡಬೇಕಾಗತ್ತೆ. ಸೊ ಇದು ಮೇನ್ ಆಗಿ ಇನ್ವೆಸ್ಟ್ ಮಾಡಬೇಕಾಗಿರೋದು, ನೀವು ಹೇಳ್ದಂಗೆ ಒಂದು ಲಾಟು 3,000 ಕ್ವಾಂಟಿಟಿ ಇರುವಂಥದ್ದು, 1,44,000 ಮಿನಿಮಮ್ ಹಾಕಬೇಕಾಗುತ್ತೆ. ಸೊ 2 ಕ್ವಾಂಟಿಟಿ HNI ಮಿನಿಮಮ್ ತಗೊಬೋದು. ಮ್ಯಾಕ್ಸಿಮಮ್ ಒಂದು 5 ಲಕ್ಷದ ತನಕ ಏನೋ ಹೋಗ್ಬೋದು ಅನ್ಸುತ್ತೆ ಇದು. ಸೊ ಈಗ ಓಪನ್ ಆಗಿರೋದು 16ಕ್ಕೆ, 21 ಕ್ಲೋಸಿಂಗ್ ಇದೆ. ಬೇಸಿಸ್ ಆಫ್ ಅಲಾಟ್ಮೆಂಟ್ ಇದೆಲ್ಲ ಆಗಿ 24ಕ್ಕೆ IPO ಲಿಸ್ಟ್ ಆಗುತ್ತೆ. ಮೇನ್ ಆಗಿ ಇಲ್ಲಿ ಪ್ರಾಫಿಟ್ ಸ್ಟೇಟ್ಮೆಂಟ್ ನೋಡ್ತಾ ಇರುವಾಗ ಒಂದು ಲಾಸ್ಟ್ ಡಿಸೆಂಬರ್ ತನಕ ಒಂದು ನಮ್ಮ ಮುಂದೆ ಮುಂದೆ ಕಾಣಿಸ್ತಿದೆ. ಸೊ 74 ಲಕ್ಷ ಅಷ್ಟು ಒಂದು ಇದಾಗಿದೆ, ಪ್ರಾಫಿಟ್ ಅಂತೂ ಆಗಿದೆ. ಸೊ ಹೀಗಾಗಿ ಒಂದು ಇರೋದ್ರಲ್ಲಿ ಓಕೆ ಅನ್ಸುತ್ತೆ. ಪಿ ಅರ್ನಿಂಗ್ ಪರ್ ಶೇರ್ ಒಂದು 3 ರುಪೀಸ್ 19 ಪೈಸಾ ಈ ಥರ ಇದೆ. ಓಕೆ, 15.05 ರೇಟ್. ರಿಟರ್ನ್ ಆನ್ ಇನ್ ನೆಟ್ವರ್ತ್ ಒಂದು 37% ಅಷ್ಟಿರುತ್ತೆ. ನೆಟ್ ಅಸೆಟ್ ವ್ಯಾಲ್ಯೂ ಮೀನ್ಸ್ ಸದ್ಯಕ್ಕೆ 72 ರುಪೀಸ್ 29 ಪೈಸಾ ಈ ಥರ ಒಂದು ಈಕ್ವಿಟಿ ಶೇರ್ನ NAV ಇದೆ. ಸೊ ಇದು ಮೂಲವಾಗಿ ಇದು ಬಂದ್ಬಿಟ್ಟು ಐ ಥಿಂಕ್ ಡೆಲ್ಲಿ ಬೇಸ್ಡ್ ಕಂಪ್ನಿ ಇದು. ಸೊ
ಇದು ಹಾಕೊಬೋದು. ಯಾಕಂದ್ರೆ 200% ಲಿಸ್ಟ್, ಕೊನೆ ಪಕ್ಷ ಒಂದು 100% ಲಿಸ್ಟ್ ಆದ್ರೂ ನಿಮ್ಗೆ ಒಂದು ಅವತ್ತಿನ ಗೇನ್ ಒಂದು ಸಿಕ್ಕಾಪಟ್ಟೆ ಸಿಗುತ್ತೆ. ಸೊ ಇಲ್ಲಿ ನೋಡ್ದಂಗೆ 210% ಡಬಲ್ ಆಗಿಂದ ಒಂದು ಸ್ವಲ್ಪ ಜಾಸ್ತಿ. ಒಂದು 100% ಮೀನ್ಸ್ 48ಗೆ ಒಂದು ಇನ್ನೊಂದು 30 ರುಪೀಸ್ 40 ರುಪೀಸ್ ಸಿಕ್ಕಿದ್ರು ಓಕೆ. ಸೊ 2,30,000 ಮೀನ್ಸ್ 1,44,000 ಹಾಕೋ ಬದಲು 2,88,000 ಹಾಕೊಳೋದು ಬೆಟರ್ ಅನ್ಸುತ್ತೆ ಈ ತರ ಹರಿಓಮ್ ಇದರಲ್ಲಿ. ಇನ್ನು ನೆಕ್ಸ್ಟ್ ಒಂದು ರೂಲ್ಕಾ ಎಲೆಕ್ಟ್ರಿಕಲ್ಸ್. ಬೇಸಿಕಲಿ ಇವರು ಎಲೆಕ್ಟ್ರಿಕಲ್ ಮತ್ತೆ ಫೈರ್ ಫೈಟಿಂಗ್ ಇದೆಲ್ಲ ಒಂದು ಬಿಗ್ ಇಂಡಸ್ಟ್ರೀಸ್ಗೆ, ಒಂದೊಂದು ಫ್ಯಾಕ್ಟರಿಗಳಿಗೆ ಸೆಟಪ್ ಮಾಡುವಂಥದ್ದು ಮೇನ್ ಅವ್ರದ್ದು ಇನ್ಸ್ಟಾಲೇಷನ್ ಅದು. ಸೊ ನೋಡ್ದಂಗೆ ರಿಟೈಲ್ ಇನ್ವೆಸ್ಟರ್ಸ್ ಮಿನಿಮಮ್ ಒಂದು ಲಾಟ್ 600 ಕ್ವಾಂಟಿಟಿ ಶೇರ್ಸ್ ತೊಗೊಬೇಕು. 1,41,000 ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಲಿಸ್ಟಿಂಗ್ ಬಂದ್ಬಿಟ್ಟು ಸೇಮ್ ಇದು ಅಷ್ಟೇ 24ಗೆ ಆಗುವಂಥದ್ದು. ಇದ್ರದ್ದು ಪ್ರಾಫಿಟ್ ಕಂಪ್ಯಾರಿಟಿವ್ಲಿ ಬೆಟರ್ ದ್ಯಾನ್ ಹರಿಓಮ್. ಇವ್ರದ್ದು ರೈಸ್ ಮಾಡಬೇಕಾಗಿರುವಂಥದ್ದು ಉದ್ದೇಶ ಒಂದು 26 crores ಅಷ್ಟು ರೈಸ್ ಮಾಡಬೇಕು ಅಂತ ಇದ್ದಾರೆ. ಇವ್ರದ್ದು ಬ್ಯಾಂಡ್ ಸ್ವಲ್ಪ ದೊಡ್ಡದಿದೆ. ಸೊ ಅದಕ್ಕೆ ಸ್ವಲ್ಪ ಜನ ಕಮ್ಮಿ ಇಂಟ್ರೆಸ್ಟ್ ತೋರಿಸಿರ್ಬೋದು. ಅದು 48 ರುಪೀಸು, ಇಲ್ಲೊಂದು 223 ಈ ಥರ ಬಂದಿದೆ. ನೀವು ಅದೇ ಹೈಯರ್ ಬ್ಯಾಂಡ್ ವಿಡ್ತು 600 ರುಪೀಸು, 1,41,000 ರುಪೀಸ್ ಥರ ಹಾಕಿ ಬೆಟರ್ 2 ಕ್ವಾಂಟಿಟಿ 2 ಲಾಟ್ ಹಾಕುವಂಥದ್ದು ಒಳ್ಳೆಯದು. ಅರ್ನಿಂಗ್ ಪರ್ ಶೇರ್ 8.5 ಇದೆ. RONW ಮೀನ್ಸ್ RONW 50.33 ಇದೆಲ್ಲ ಓಕೆ, ಇಟ್ಸ್ ಗುಡ್ ಅನ್ಸುತ್ತೆ. ಬೇಸಿಕಲಿ ಇದು ಬಂದ್ಬಿಟ್ಟು ಮುಂಬೈ ಬೇಸ್ಡ್ ಕಂಪ್ನಿ. ಸೊ ಇದನ್ನು ಇನ್ವೆಸ್ಟ್ ಮಾಡಿ ನೀವು. ಇದೆರಡರಿಂದ ಕನಿಷ್ಠ ಒಂದು 100% ಗೇನ್ ಬಂದರು ಅಂದರೆ ನೀವು ಹಾಕಿರೋ 2 ಲಕ್ಷ ಹಾಕಿದರೆ ಒಂದು 2 ಲಕ್ಷ ರಿಟರ್ನ್ ಬರೋವಂಥದ್ದು ಸಿಕ್ಕಿದ್ರು ಇಟ್ಸ್ ಎ ವೆರಿ ಗುಡ್ ಅಂತ ಅನಿಸುತ್ತೆ. ಡೋಂಟ್ ಎಕ್ಸ್ಪೆಕ್ಟ್ ಒಂದು 5 lakhs ಬರುತ್ತೆ ಅಂತ. ಕೊನೆ ಪಕ್ಷ ಒಂದು 2 lakhsಗೆ 2 lakhs ಬರುತ್ತೆ ಅಂತ ಇಟ್ಕೊಂಡ್ರು ಅದು ವಿತಿನ್ 1 week, ಮ್ಯಾಕ್ಸಿಮಮ್ 1 week ಆ್ಯಕ್ಚುಲಿ. ಬೇಕಿದ್ರೆ ನೀವು ನಾಡಿದ್ದೇ ಹಾಕ್ಕೊಳ್ಳಿ ದುಡ್ಡು. ಲಾಸ್ಟ್ ಡೇ 21ಗೆ ಅಂತ ಇದೆ. ಸದ್ಯಕ್ಕೆ ಸಬ್ಸ್ಕ್ರಿಪ್ಷನ್ ಸ್ಟೇಟಸ್ ನೋಡುವಾಗ ಇದು ಕಮ್ಮಿನೇ ಇದೆ ಆ್ಯಕ್ಚುಲಿ. ಯಾಕಂದರೆ ಲಾಸ್ಟ್ ಡೇ ಇದಂತೂ ಜಾಸ್ತಿ ಹೋಗೇ ಹೋಗುತ್ತೆ. ಇದು ಆಲ್ರೆಡಿ ಹರಿಓಮ್ ಒಂದು 202% ಅಂತೂ ಆಗ್ಬಿಟ್ಟಿದೆ. ಅಂದರೆ ಹೆಚ್ಚು ಕಡಿಮೆ ಇವಾಗ ರಿಟೇಲಲ್ಲೇ ಇದರಲ್ಲಿ 300% ಅಂದರೆ 333 ಜನರಲ್ಲಿ ಒಬ್ಬನಿಗೆ ಸಿಗುತ್ತೆ ಅಷ್ಟೇ. ಇದು ಅಷ್ಟೇ, ಹೆಚ್ಚು ಕಮ್ಮಿ ಒಂದು 52-53 ಜನರಲ್ಲಿ ಒಬ್ಬ ಸಿಗ್ಬೋದು. ಅದಕ್ಕೆ 2 ಲಾಟ್ ಹಾಕಿದ್ರೆ ಇದು ರೂಲ್ಕಾ ಒಂದು ಸಿಗೋ ಸಾಧ್ಯತೆ ಸದ್ಯದ ಪರಿಸ್ಥಿತಿಯಲ್ಲಂತೂ ಇದೆ. ಬಟ್ ಇದಂತೂ ಗ್ಯಾರಂಟಿ ಇಲ್ಲ. ಸ್ಟಿಲ್ ಒಂದು ಲಕ್ ನಿಮ್ಮ ಟ್ರೈ ಮಾಡಿ. ತುಂಬ ಲಕ್ಕಿ ಇದ್ದರೆ ಒಂದು ಸಿಗೋ ಸಾಧ್ಯತೆ ಅಂತೂ ಇರುತ್ತೆ. ಸೊ ಇದೆರಡು IPO ಇರುತ್ತೆ ಈ ವೀಕಲ್ಲಿ. ಇದನ್ನು ಇನ್ವೆಸ್ಟ್ ಮಾಡ್ತಾ ಇರಿ. ಈ ಥರನೇ IPO ಹುಡುಕ್ಬೇಕಾಗತ್ತೆ. ಬೇಸಿಕಲಿ ಹೇಳ್ದಂಗೆ GMP ಒಂದು ಎಕ್ಸ್ಟ್ರಾ ಆಗ್ತಿದೆ ಅಂದರೆ ಇಟ್ಸ್ ಎ ವೆರಿ ಗುಡ್ ಸೈನ್ ಫಾರ್ ಯುವರ್ ಇನ್ವೆಸ್ಟ್ಮೆಂಟ್. ನಿಮಗೆ ಒಂದು ಶುಭವಾಗುತ್ತೆ ಈ ಥರ ಇನ್ವೆಸ್ಟ್ ಮಾಡ್ತಾ ಇದ್ರೆ. ಮತ್ತೆ ಸಿಗೋಣ ಬೇರೆ ಒಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಶುಭಗಳು, ವಂದನೆಗಳು. ಇನ್ನೂ ಯಾರು ಮತ್ತೆ ಹೇಳ್ತಾ ಇದ್ದೀನಿ, ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಇದು ಒಂದು ಯಾವುದೇ ಒಂದು ರೀತಿಯ ಒಂದು ಇನ್ವೆಸ್ಟ್ಮೆಂಟ್ಗೆ ಸಲಹೆ ಸೂಚನೆ ಅಂತಲ್ಲ. ಇದು ಒಂದು ನನ್ನ ವಿಶ್ಲೇಷಣೆ, ನನ್ನದೇ ಒಂದು ಸ್ವಂತದ್ದು ವಿಶ್ಲೇಷಣೆ, ನಿಮ್ಮ ಒಂದು ವಿವೇಕಕ್ಕೆ ಬಿಟ್ಟಿರುವಂಥದ್ದು. ನೀವು ಇನ್ವೆಸ್ಟ್ ಮಾಡಿ, ನೀವೇ ಒಂದು ಲಾಭ ಪಡೆಯಿರಿ. ನಷ್ಟ ಆದರೂ ಸಹಿತ ನೀವೇ ಒಂದು ಜವಾಬ್ದಾರಿ ಆಗ್ತೀರಾ. ಹಾಗಾಗಿ ಯಾವುದೇ ರೀತಿಯ ಒಂದು ನಿಮ್ಮ ಒಂದು ಇದು ದೂಷಣೆಗಳು ನಮ್ಮ ಮೇಲೆ ಬರೋ ಹಾಗಿಲ್ಲ. ನೀವೇ ಎಲ್ಲ ಅದನ್ನ ತಗೊಬೇಕಾಗತ್ತೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಥರ ಹೆಚ್ಚು ಕಡಿಮೆ ಆಗಲ್ಲ. ಬಿಕಾಸ್ GMP ಒಂದು ಇದಿದೆ ಮಾರ್ಕೆಟಲ್ಲಿ. ಬ್ರೋಕರ್ಸ್ ಹೇಗಿದ್ದಾರೋ ಅವ್ರ ತಕ್ಕನಾಗೆ ಒಂದು ಎಕ್ಸ್ಟ್ರಾ ಬೈ ಮಾಡಿ ತೊಗೊಂಡಿರ್ತಾರೆ. ಸೊ ಅಲಾಟ್ಮೆಂಟ್ ಅವ್ರಿಗೆಲ್ಲ ಸಿಗಲ್ಲ ಅಂತಲೇ ಇದಾಗಿರುತ್ತೆ. ಸೊ ಹಾಗಾಗಿ ಎಕ್ಸ್ಟ್ರಾ ದುಡ್ಡು ಪೇ ಮಾಡಿ ರನ್ ಮಾಡ್ತಿರ್ತಾರೆ. ಆಬ್ವಿಯಸ್ಲಿ ಲಿಸ್ಟ್ ಆಗಬೇಕಾದ್ರೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಲಿಸ್ಟ್ ಆಗಬೇಕಾಗುತ್ತೆ. ಸೊ ಈ ಥರ GMPಗಳು ನೋಡಿಕೊಂಡು IPO ಇನ್ವೆಸ್ಟ್ ಮಾಡೋದು ಒಂದು ಬುದ್ಧಿವಂತತನ ಅನಿಸುತ್ತೆ. ತುಂಬ ರಿಸ್ಕ್ ಫ್ರೀ, ಬಟ್ ಅಲಾಟ್ಮೆಂಟ್ಸ್ ಕೂಡ ಸಿಗೋದಂಥದ್ದು ಒಂದು ಲಾಟ್ರಿ ಥರ. ಸಿಕ್ಕಿದವರು ತುಂಬ ಲಕ್ಕಿ ಅಂತಲೇ ಅನ್ಸುತ್ತೆ ನನಗೆ. ಧನ್ಯವಾದಗಳು, ಮತ್ತೆ ಸಿಗೋಣ.